ನಾನು ಇಕೋ ಪಾರ್ಕ್ ಬಂದಿದ್ದೀನಿ. ಇಕೋ ಪಾರ್ಕ್ ಹೈದರಾಬಾದಲ್ಲಿರುವಂಥ ಒಂದು ಬೆಸ್ಟ್ ಪ್ಲೇಸ್ ಅಂತಾನೆ ಹೇಳ್ಬೋದು. ಸೊ ನೀವು ಬೇರೆ ಕಂಟ್ರಿಯಲ್ಲಿ ಕಂಪೇರ್ ಮಾಡಿದ್ರೆ ನಮ್ಮ ಹೈದರಾಬಾದಲ್ಲೇ ಒಳ್ಳೆ ಪಾರ್ಕ್ ಆದರೆ ಸಿಗುತ್ತೆ. ಸೊ ಈ ಪ್ಲೇಸ್ಗೆ ಬಂದರೆ ಪಾರ್ಕ್ನ ಒಂದು ಅದ್ಭುತವಾದ ದೃಶ್ಯವನ್ನು ನೀವು ಕ್ಯಾಪ್ಚರ್ ಮಾಡಬಹುದು. ಸೊ ತುಂಬ ಒಳ್ಳೆ ಪ್ಲೇಸ್ ಅಂತಾನೆ ಹೇಳ್ಬೋದು. ಸೊ ಒಂದೊಂದಾಗಿ ನಿಮಗೆ ಈ ಪ್ಲೇಸಿನ ಸಂಪೂರ್ಣವಾದ ಮಾಹಿತಿಯನ್ನು ನಿಮಗೆ ಎಕ್ಸ್ಪ್ಲೋರ್ ಮಾಡ್ಕೊಂಡಾದ್ರೆ ಬರ್ತೀನಿ. ಸೊ ಯಾರು ಮಿಸ್ ಮಾಡ್ದೇನೆ ಕೊನೆವರೆಗೂ ನೋಡಿ. ಸೊ ನೋಡ್ತಾ ಇರಲಿಲ್ಲ ಫುಲ್ಲು ಪಾರ್ಕು ಚೆನ್ನಾಗಿದೆ. ಸೊ ಸಿಮೆಂಟ್ ರೋಡಲ್ಲೆಲ್ಲ ಮಾಡಿದ್ದಾರೆ. ಸೊ ಇದು ನಮಗೆ 2026 ಉದ್ಘಾಟನೆಯನ್ನು ಮಾಡಿರೋದು. ಸೊ ತುಂಬ ಚೆನ್ನಾಗಿದೆ. ಯಾರು ಬರಬೇಕು ಅಂದರೆ ನಿಮಗೆ ಹೈದರಾಬಾದಿಂದ ಸುಮಾರು 8 ರಿಂದ 10 ಕಿಲೋಮೀಟರ್ ದೂರದಲ್ಲಾದರೆ ಈ ಪ್ಲೇಸ್ ಆದರೆ ಲೊಕೇಟ್ ಆಗುತ್ತೆ. ಸೊ ನಮಗೆ ಪಕ್ಕದಲ್ಲಿ ಹಿಮಾಯತ್ ಸಾಗರ್ ಅನ್ನುವ ಒಂದು ಲೇಕ್ ಇದೆ. ಆ ಹಿಮಾಯತ್ ಸಾಗರ್ ಲೇಕ್ ಪಕ್ಕದಲ್ಲೇ ಅಂದರೆ ಅದರ ದಡದಲ್ಲೇ ನಿಮಗೆ ಈ ಪ್ಲೇಸ್ ಆದರೆ ಲೊಕೇಟ್ ಆಗುತ್ತೆ. ಸೊ ತುಂಬಾ ಅದ್ಭುತವಾಗಿರುವಂತ ಹೇಳ್ಬೋದು. ಸೊ ತುಂಬ ಜನ ಆದರೆ ಬರ್ತಾರೆ. ಸೊ ವೀಕೆಂಡಲ್ಲಿ ಬರಬೇಕಂದ್ರೆ ನಿಮಗೆ ಪಬ್ಲಿಕ್ ಜಾಸ್ತಿ ಇರುತ್ತೆ. ಸೊ ವೀಕ್ಡೇಸಲ್ಲಿ ಸುಮಾರು ಜನ ಇರ್ತಾರೆ. ಸೊ ಅಂದರೆ ಅಷ್ಟೊಂದಾಗಿ ರಶ್ ಇರೋದಿಲ್ಲ. ಸೊ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಪರ್ ಪರ್ಸನ್ಗೆ ನಮಗೆ ₹100 ಆದರೆ ಚಾರ್ಜ್ ಮಾಡ್ತಾರೆ ಇದ್ರ ಒಳಗಡೆ ಬರಬೇಕು ಅಂತ. ಸೊ ನಾವು ಹಿಂದ್ಗಡೆ ಕಾಣಿಸ್ತಾ ಇರೋ ಪ್ಲೇಸು ಅದು ಮೇನ್ ಎಂಟ್ರೆನ್ಸ್. ನಾವು ಈ ಪಾರ್ಕ್ ಒಳಗಡೆ ಆದರೆ ಎಂಟರ್ ಆಗಬೇಕಾಗುತ್ತೆ. ನಮಗೆ ಆಚೆ ಕಡೆ ಆದರೆ ₹100 ಆದರೆ ಪರ್ ಪರ್ಸನ್ಗೆ ಚಾರ್ಜ್ ಮಾಡ್ತಾರೆ. ಸೊ ನಮಗೆ ಒಂದು QR ಕೋಡ್ ಆದರೆ ಇಟ್ಟಿದ್ದಾರೆ ಆಚೆ ಕಡೆ ಬೋರ್ಡ್ ಮುಖಾಂತರ. ಸೊ ನಾವು ಅದನ್ನು ಸ್ಕ್ಯಾನ್ ಮಾಡಿಬಿಟ್ಟು ಫೋನ್ಪೇ ಅಲ್ಲ ಗೂಗಲ್ ಪೇ ತ್ರೋ ನೀವು ಅದನ್ನು ₹100 ಆದರೆ ಪೇ ಮಾಡಿಬಿಟ್ಟು ಒಳಗಡೆ ಆದರೆ ಎಂಟರ್ ಆಗಬೇಕಾಗುತ್ತೆ. ಸೊ ಎಂಟರ್ ಆದ ತಕ್ಷಣ ನಿಮಗೆ ಒಂದು ಒಳ್ಳೆ ಪಾರ್ಕ್ ಆದರೆ ನೋಡ್ಬೋದು. ತುಂಬಾ ಅದ್ಭುತವಾಗಿದೆ. ಸೊ ಬನ್ನಿ ನಾವು ಒಳಗಡೆ ಫುಲ್ಲಾಗಿ ನಾನು ಈ ಪಾರ್ಕಿನ ಒಂದು ಸಂಪೂರ್ಣವಾಗಿ ಎಕ್ಸ್ಪ್ಲೋರ್ ಆದರೆ ಮಾಡ್ಕೊಂಡಾದ್ರೆ ಬರ್ತೀನಿ. ಸೊ ನಾವು ನೋಡೋದಾದರೆ ಮರಗಳನ್ನು ಯಾವ ರೀತಿ ಇದ್ದಾರೆ ಅಂದರೆ ಕಟ್ ಮಾಡಿದ್ದಾರೆ ಅನ್ನೋದನ್ನು ಇದರಲ್ಲಿ ಸಂಪೂರ್ಣವಾಗಿ ಕಾಣ್ಬೋದು. ತುಂಬಾ ಅದ್ಭುತವಾಗಿದೆ ಪಾರ್ಕು. ನೀವು ಎಲ್ಲೋ ಫಾರಿನ್ ಕಂಟ್ರಿಗೆ ಹೋಗೋ ಅವಶ್ಯಕತೆ ಇಲ್ಲ. ಇದು ನಮಗೆ ಹೈದರಾಬಾದಲ್ಲಿ ಒಳ್ಳೆ ಪಾರ್ಕ್ ಆದರೆ ನೋಡ್ಬೋದು. ಸೊ ಇದು ಪಾರ್ಕಿನ ಒಳಗಡೆ ನೀವು ಕಾಣೋದಾದರೆ ಸುಮಾರು ಲೊಕೇಶನ್ಸ್ ಆದರೂ ಇದ್ದಾವೆ. ಇಂಥವಾಗಿ ಎಕ್ಸ್ಪ್ಲೋರ್ ಮಾಡ್ಕೊಂಡ್ರೆ ಬರ್ತೀನಿ. ಎಲ್ಲೂ ಮಿಸ್ ಮಾಡ್ದೇನೆ ಫುಲ್ಲಾಗಿ ವಿಡಿಯೋನ ನೋಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸೊ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸೊ ಫುಲ್ ಪಾರ್ಕಿನ ನಿರ್ಮಾಣದ ಬಗ್ಗೆ ತಿಳಿದುಕೊಳ್ಳೋದಾದರೆ ಈ ಪಾರ್ಕನ್ನು 85 ಎಕರೆಯಲ್ಲಿ ನಿರ್ಮಾಣ ಮಾಡಿದ್ದಾರೆ. ಪಾರ್ಕಿನ ನಿರ್ಮಾಣದ ವೆಚ್ಚವು 75 ಕೋಟಿ ಆದರೂ ಆಗಿದೆ. ಈ ಪಾರ್ಕಿನಲ್ಲಿ ನಿಮಗೆ ಸುಮಾರು ಥರದ ಪ್ಲೇಸಸ್ ಆದರೆ ನೋಡ್ಬೋದು. ಸೊ ಇದು ಒಂದು ಪ್ಲೇಸ್ ಅಂತಲೇ ಹೇಳ್ಬೋದು. ಇದನ್ನು ನಿರ್ಮಾಣ ಒಂದು ಮರದ ಕಟ್ಟಿಗೆಗಳಿಂದ ಮಾಡಿರುವಂಥ ಸ್ಕೈ ವಾಕ್ ನೀವು ಇಲ್ಲಿ ಕಾಣಬಹುದು. ಈ ಸ್ಕೈ ವಾಕೆ ತುಂಬ ಅದ್ಭುತವಾಗಿದೆ ಈ ಪಾರ್ಕಿನ ಒಳಗಡೆ. ಸೊ ನಮಗೆ ಈ ಪಾರ್ಕಿನ ಸ್ಕೈ ವಾಕ್ ನೋಡೋದಾದರೆ ಸುಮಾರು 1.5 ಕಿಲೋಮೀಟರ್ ಆದರೆ ವಿಸ್ತೀರ್ಣ ಇದೆ. ಸೊ ನಾವು 1.5 ಕಿಲೋಮೀಟರ್ ನಡ್ಕೊಂಡಾದ್ರೆ ಈ ಸ್ಕೈ ವಾಕ್ ಮೇಲೆ ಆದರೆ ಹೋಗಬೇಕಾಗುತ್ತೆ. ಸೊ ನೀವು ಸರೌಂಡಿಂಗಲ್ಲಿ ಫುಲ್ ವ್ಯೂಸ್ ಆದರೆ ಕಾಣಬಹುದು. ಹಾಗೆ ನಿಮಗೆ ಪಕ್ಕದಲ್ಲಿರುವಂತಹ ಹಿಮಾಯತ್ ಸಾಗರ್ ಲೇಕ್ ಆದರೆ ನೀವು ನೋಡ್ಬೋದು. ಸೊ ಮೇಲಿಂದ ನೋಡೋದಾದ್ರೆ ಮಳೆಗಾಲದಲ್ಲಿ ನಿಮಗೆ ತುಂಬ ಒಳ್ಳೆ ಅದ್ಭುತವಾದ ವ್ಯೂ ಅಂತಾನೆ ತಿಳ್ಕೊಬೋದು. golden sunlight. If I'm going with you, I know we'll get to the other side. Sinking in, I know this feels right. Catching a breeze, love moving through me like a wildfire, like a wildfire. Golden sunlight. If I'm going with you, I know we'll get to the other side. Sinking in, I know this feels right. Catching a breeze, love moving through me like a wildfire, like a wildfire.
ಈ ಇಕೋ ಪಾರ್ಕ್ನಲ್ಲಿರುವಂಥ ಈ ಪಕ್ಷಿಧಾಮ, ಸೊ ನಾವು ಇಲ್ಲಿ ಟಿಕೆಟ್ ಕೌಂಟರ್ ಆದರೆ ಕಾಣಬಹುದು. ಸೊ ಇಲ್ಲಿ ನಾವು 150 ರೂಪಾಯಿ ಆದರೆ ಪೇ ಮಾಡಿಬಿಟ್ಟು ಇಲ್ಲಿ ಟಿಕೆಟ್ ಆದರೆ ತೊಗೊಂಡು ನಾವು ಒಳಗಡೆ ಆದರೆ ಬರಬೇಕಾಗುತ್ತೆ. ಇಲ್ಲಿ ನಮಗೆ ಒಂದು ಪಕ್ಷಿಧಾಮ ಆದರೆ ನೋಡ್ಬೋದು, ಇನ್ನೊಂದು ಮಕ್ಕಳಿಗೆ ಆಟ ಆಡೋಕೆ ಅಂತ ಒಂದು ಪಾರ್ಕ್ ಆದರೆ ಇದೆ. ಸೊ ಅದನ್ನು ನೋಡ್ಬೋದು. ಹಾಗೆ 1.5 ಕಿಲೋಮೀಟರ್ ವಿಸ್ತೀರ್ಣ ಇರುವಂಥ ಒಂದು ಕಟ್ಟಿಗೆಯಿಂದ ಮಾಡಿರುವಂತಹ ಒಂದು ಬ್ರಿಡ್ಜ್ ಆದರೆ ನೀವು ಇದರಲ್ಲಿ ಕಾಣಬಹುದು. ಸೊ ಓವರಾಲ್ ಆಗಿ ಹೇಳಬೇಕು ಅಂದರೆ ತುಂಬಾ ಅದ್ಭುತವಾಗಿದೆ ಪ್ಲೇಸು. ಸೊ ನೀವು ಹೈದರಾಬಾದ್ಗೆ ಬಂದರೆ ಈ ಪ್ಲೇಸ್ಗಾದರೆ ಖಂಡಿತವಾಗೂ ವಿಸಿಟ್ ಮಾಡಿ. ಸೊ ಯಾಕಂದರೆ ಇದು ಒಂದು ಹೊಸ ಪಾರ್ಕ್ ಅಂತಲೇ ಹೇಳ್ಬೋದು. ಸುಮಾರು 1 ವರ್ಷ ಆದರೆ ಆಗೋಯ್ತು ಇದನ್ನು ಓಪನ್ ಆದರೆ ಮಾಡಿಬಿಟ್ಟು. ಅಂದರೆ ನಮಗೆ 2026 ಇದರ ಒಂದು ಉದ್ಘಾಟನೆಯನ್ನು ಮಾಡಿದ್ದಾರೆ. ಅಂದರೆ ಇಲ್ಲಿವರೆಗೂ ನಮಗೆ 1 ವರ್ಷದ 3 ತಿಂಗಳಾದರೆ ಈ ಪಾರ್ಕ್ ಆದರೆ ಓಪನ್ ಆಗಿರುವಂಥದ್ದು. ಸೊ ತುಂಬಾ ಚೆನ್ನಾಗಿದೆ. ಸೊ ನಾವು ಇದರಲ್ಲಿ ಒಂದು ಪಾರ್ಕ್ ಇದೆ, ಇನ್ನೊಂದು ಪಕ್ಷಿಧಾಮ ಇದೆ. ಸೊ ನಮಗೆ ಪಾರ್ಕ್ಗೆ ಎಂಟ್ರೆನ್ಸಲ್ಲಿ ನಮಗೆ 100 ರೂಪಾಯಿ ಆದರೆ ಚಾರ್ಜ್ ಮಾಡ್ತಾರೆ. ಸೊ ನಾವು ಪಾರ್ಕಿಂದ ಒಳಗಡೆ ಬಂದರೆ, ಸೊ ಒಳಗಡೆ ಬಂದಾಗ ನಿಮಗೆ ಪಕ್ಷಿಧಾಮ ಅಂತ ಇದೆ, ಆ ಪಕ್ಷಿಧಾಮಗೆ ನಿಮಗೆ ಸಪ್ರೇಟಾಗಿ ಚಾರ್ಜಸ್ ಆದರೆ ಮಾಡ್ತಾರೆ. ಅದು ಬಂದುಬಿಟ್ಟು ನಮಗೆ 150 ರೂಪಾಯಿ ಆದರೆ ಚಾರ್ಜ್ ಮಾಡ್ತಾರೆ. ಸೊ ಪರ್ ಪರ್ಸನ್ಗೆ 150 ರೂಪಾಯಿ ಚಾರ್ಜ್ ಮಾಡಿಬಿಟ್ಟು ಸೊ ನಾವು ಒಳಗಡೆ ಆದರೆ ಎಂಟರ್ ಆದಮೇಲೆ ಸೊ ಒಂದು ಒಳ್ಳೆ ಪ್ಲೇಸ್ ಆದರೆ ನೋಡ್ಬೋದು. ಸೊ ತುಂಬ ವಿವಿಧ ಬಗೆಯ ಪಕ್ಷಿಗಳಾದರೆ ನಾವು ಇಲ್ಲಿ ಕಾಣ್ಬೋದು. ಅಂದರೆ ಆಸ್ಟ್ರೇಲಿಯಾ ಸುಮಾರು ಕಂಟ್ರಿಗಳಿಂದ ಪಕ್ಷಿಗಳನ್ನು ತಂದು ಇಲ್ಲಿ ಒಂದು ಮ್ಯೂಸಿಯಂ ಥರ ಆದರೆ ಇಲ್ಲಿ ನಮಗೆ ಮಾಡಿದ್ದಾರೆ. ಸೊ ನೋಡ್ತಾ ಇದ್ರಲ್ಲ, ಸೊ ತುಂಬ ಚೆನ್ನಾಗಿದೆ ಪ್ಲೇಸ್ ಮಾತ್ರ. ಈ ಪ್ಲೇಸ್ಗೆ ಬರುತ್ತೆ ಮಳೆ ಬರ್ತಾ ಇದೆ ಇವಾಗ. ಸೊ ನಾನು ಮಳೆ ಇಲ್ಲಾದರೆ ನೆಂದ್ಕೊಂಡ್ರೆ ಹೋಗ್ತಾ ಇದ್ದೀನಿ. ಸೊ ಯಾವುದೇ ಥರ ಮೇಲೆ ಯಾವುದೇ ಥರ ಇದು ಇಲ್ಲ. ಸೊ ಪಕ್ಷಿಗಳಿಗೆ ಆಚೆ ಹೋಗಬಾರ್ದು ಅನ್ನೋ ಕಾರಣಕ್ಕೆ ಮೇಲೆ ಎಲ್ಲ ಜಾಲಿ ಆದರೆ ಮಾಡಿದ್ದಾರೆ. ಸೊ ಯಾವುದೇ ಥರ ಪಕ್ಷಿಗಳು ಮೇಲೆ ಆದರೆ ಹಾರೋಕ್ಕಾಗಲ್ಲ. ಸೊ ಇದ್ರ ಒಳಗಡೆ ಆದರೆ ತಿರುಗ್ತಾ ಇರ್ತವೆ. ಸೊ ಬನ್ನಿ ಒಂದೊಂದಾಗಿ ಪ್ಲೇಸ್ನ ಸಂಪೂರ್ಣವಾಗಿ ಎಕ್ಸ್ಪ್ಲೋರ್ ಆದರೆ ಮಾಡ್ತೀನಿ. ಇಲ್ಲಿಂದ ನಾವು ಒಳಗಡೆ ಆದರೆ ಹೋಗ್ತಾ ಇದ್ದೀನಿ. ಸೊ ಈ ಥರ ನಮಗೆ ಎಂಟ್ರೆನ್ಸಲ್ಲಿ ಬಂದಾಗ ಫಸ್ಟ್ ಲೆಫ್ಟ್ ಆದರೆ ತೊಗೊಳ್ಬೇಕಾಗುತ್ತೆ. ಸೊ ಫಸ್ಟ್ ಲೆಫ್ಟ್ ತೊಗೊಂಡಾಗ ನಿಮಗೆ ಈ ಥರ ನಡ್ಕೊಂಡಾದರೆ ಹೋಗಬೇಕು. ಪಾರ್ಕ್ನಲ್ಲಿರುವ ಪಕ್ಷಿಗಳ ಸಂಖ್ಯೆಯು ಸುಮಾರು 5,000 ಪಕ್ಷಿಗಳಾದರೆ ನೀವು ಇಲ್ಲಿ ಕಾಣಬಹುದು. ವಿವಿಧ ಬಗೆಯ ಪಕ್ಷಿಗಳು ಆಸ್ಟ್ರೇಲಿಯಾ, ಅಮೆರಿಕ ಸುಮಾರು ಕಂಟ್ರಿಗಳಿಂದ ತಂದು ಇಲ್ಲಿ ಒಂದು ಸೊ ಈ ಪ್ಲೇಸ್ನಲ್ಲಿ ಆ ಪಕ್ಷಿಗಳನ್ನೆಲ್ಲ ಸಂಗ್ರಹ ಮಾಡಿಟ್ಟಿದ್ದಾರೆ. ಸುಮಾರು 5,000 ಪಕ್ಷಿಗಳನ್ನು ನೀವು ಈ ಥರ ಆದರೆ ಕಾಣ್ಬೋದು. ಸೊ ನಾವು ಫುಡ್ಡನ್ನು ತಿನ್ನಿಸ್ಬೋದು, ಬಟ್ ಕೈಯಲ್ಲಿ ಹಿಡಿಯೋಂಗಿಲ್ಲ. ಸೊ ಕೈಯಲ್ಲಿ ಹಿಡಿದಿದ್ರೆ ನಮಗೆ 5,000 ಫೈನ್ ಆದರೆ ಹಾಕ್ತಾರಂತೆ. ಸೊ ನಾವು ಅವಕ್ಕೆ ಫುಡ್ಡನ್ನು ತಿನ್ನಿಸ್ಬೋದು. ಈ ರೀತಿ ಕೈಯಲ್ಲಿ ಪ್ಲೇಟನ್ನು ಹಿಡಿಸ್ಬಿಟ್ಟು, ಅಂದರೆ ಅವುಗಳಿಗೆ ಸಂಪೂರ್ಣವಾಗಿ ಟ್ರೈನ್ ಆದರೂ ಮಾಡಿದ್ದಾರೆ. ಸೊ ಯಾವುದೇ ಥರ ಮನುಷ್ಯರನ್ನು ಹೆದರೋದಿಲ್ಲ ಈ ಪಕ್ಷಿಗಳು. ಸೊ ಅವು ಬಂದುಬಿಟ್ಟು ನಮ್ಮ ಭುಜದ ಮೇಲೆ ಹಾಗೆ ನಮ್ಮ ಕೈ ಮೇಲೆಲ್ಲ ಕೂತ್ಕೊಳ್ಳುತ್ತೆ, ಯಾವುದೇ ಥರ ಭಯ ಪಡಲ್ಲ. ಸೊ ತುಂಬ ವೆರೈಟೀಸ್ ಇದ್ದಾವೆ ಪಕ್ಷಿಗಳಲ್ಲಿ. ಸುಮಾರು 5,000 ಪಕ್ಷಿಗಳು ನಾವು ಇಲ್ಲಿ ಕಾಣಬಹುದು. ನಮ್ಮ ಇಂಡಿಯಾದಲ್ಲಿ ಅತಿ ದೊಡ್ಡದಾದ ಒಂದು ಪಕ್ಷಿಧಾಮ ಅಂತಲೇ ಹೇಳ್ಬೋದು. ಸೊ ಈ ಪ್ಲೇಸ್ಗೆ ಬರಬೇಕಾದ್ರೆ ತುಂಬಾ ಈಸಿ. ಹೈದ್ರಾಬಾದಿಂದ ಸುಮಾರು 10 ಕಿಲೋಮೀಟರ್ ದೂರ ಮಾತ್ರ ಇರೋದು. ಸೊ ನೀವು ಓಲಾ ಊಬರ್ ಕ್ಯಾಬ್ ಬುಕ್ ಮಾಡ್ಕೊಂಡ್ರೆ ಬರಬೇಕಾಗುತ್ತೆ. ಯಾವುದೇ ಥರ ನಿಮಗೆ ಬಸ್ ವ್ಯವಸ್ಥೆ ಈ ಪ್ಲೇಸ್ಗಾದರೆ ಇಲ್ಲ. ಆದರೆ ಓನ್ ವೆಹಿಕಲ್ ಇದೆ. टोटल कितना बर्ड्स है मैडम इधर? यहाँ 5,000 समथिंग है. 5,000 बर्ड्स हाँ. है। ये अलग-अलग नाम से पुकारते हाँ हैं? हाँ अलग अलग है. ये पाइनएप्पल कुनियर है. ये साउथ अमेरिका का वो है. इंसान को देख के डरते थे नॉर्मली, ये नहीं डर रहे ये नहीं। ट्रेन देता है ना, हाँ, हाँ। इसलिए Training फ्रेंडली. देता है, हाँ अच्छा। फ्रेंडली. तो ट्रेनिंग के लिए इंसानों के पास आके बैठता है। हाँ अच्छा है ना।